ಉಪವಾಸ ಅಂತೇಳಿ ಹೇಳಿದರೆ ಏನು ತಿನ್ಬೋದು ಅಂತೇಳಿ ಹೇಳಿ ನೀವು ಕೇಳಿದರೆ, ನಾನು ಹೇಳುವಂಥದ್ದು ನೇಂದ್ರ ಬಾಳೆಹಣ್ಣನ್ನು ಬೇಯಿಸಿದ್ದು, ಉಪ್ಪಿಟ್ಟು, ಅವಲಕ್ಕಿ, ಅದೇ ರೀತಿ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಹಾಕಿಕೊಂಡು ಮಾಡಿದಂತಹ ಉಬ್ಬಿದ ಸೂಪರ್ ಆಗಿರುವಂತಹ ಬನ್ಸ್, ಅದೇ ರೀತಿ ಪುಲ್ಕ ಅಥವಾ ಚಪಾತಿ ಅಂತೇಳಿ ಏನು ಹೇಳ್ತೇವೆ ಅದು, ಪೂರಿ ಮತ್ತು ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಆಮ್ರಸ್, ಅದೇ ರೀತಿ ಚಪ್ಪೆ ರಾಗಿ ಸಂಡಿಗೆ ಏನಿದೆ ಅದರ ಉಸ್ಲಿ, ಅದೇ ರೀತಿ ರಾಗಿ ಮತ್ತು ಉದ್ದನ್ನು ಹಾಕಿ ಮಾಡಿದಂತಹ ಗರಿ ದೋಸೆ, ಬಟಾಟೆ ಅವಲಕ್ಕಿ, ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿಯನ್ನು ಹಾಕಿದರೆ ಸೂಪರ್ ಆಗ್ತದೆ ಅದು. ಅದೇ ರೀತಿ ನೇಂದ್ರ ಬಾಳೆಹಣ್ಣಿನ ಚಿರ್ಚಿರಿ ಅಂತೇಳಿ ಹೇಳ್ತೇವೆ. ಸೊ ತುಪ್ಪ ಮತ್ತು ಬೆಲ್ಲವನ್ನೆಲ್ಲ ಹಾಕಿಕೊಂಡು ಅದು ಒಳ್ಳೆಯದಾಗ್ತದೆ. ಅದೇ ರೀತಿ ಉದ್ದು ಮತ್ತು ಬೊಂಬಾಯಿ ರವೆಯನ್ನು ಹಾಕಿಕೊಂಡು ಮಾಡುವಂತಹ ಇಡ್ಲಿ, ಅದೇ ರೀತಿ ಆಲೂ ಪರೋಟ ಹಾಗೂ ಚಟ್ನಿ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿ ಒಂದು ವ್ರತ ಇರಬಹುದು, ಏಕಾದಶಿ ಇರಬಹುದು, ಸಂಕಷ್ಟಿ ಇರಬಹುದು, ಪವಿತ್ರವಾದಂತಹ ಕೆಲವೊಂದು ದಿನಗಳಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನವರು ಉಪವಾಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ತಿನ್ನೋದು ಎಂತ ಅನ್ನುವಂಥ ಒಂದು ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತದೆ. ಅಂತೇಳಿ ಹೇಳಿದರೆ, ಈಗ ಮಹಾರಾಷ್ಟ್ರದ ಸೈಡ್ ನಾವು ಹೋದಾಗ ಅಲ್ಲಿ ಏನಂತೇಳಿ ಹೇಳಿದರೆ ಅವರು ಮೇಯ್ನಾಗಿ ಬಳಸುವಂಥದ್ದು ಗೋಧಿಯನ್ನು. ಸೊ ಅವರು ಚಪಾತಿಯನ್ನಾಗಲಿ ಅಥವಾ ಗೋಧಿ ಹಿಟ್ಟಿನಿಂದ ಬಳಸಿ ಯಾವುದೇ ಒಂದು ಅಡುಗೆಯನ್ನು ಅವರು ಮಾಡೋದಿಲ್ಲ. ಅದೇ ನಾವು ಕರಾವಳಿ ಸೈಡ್ ಬಂದರೆ ಉಪವಾಸದ ದಿನ ನಾವು ಅಕ್ಕಿಯನ್ನು ಬಳಸುವ ಹಾಗಿಲ್ಲ, ಮತ್ತು ಬೆಳ್ಳುಳ್ಳಿ, ನೀರುಳ್ಳಿ ಇದನ್ನಂತೂ ಯಾರೂ ಬಳಸೋದಿಲ್ಲ. ಸೊ ಅಕ್ಕಿ, ಬೆಳ್ಳುಳ್ಳಿ, ನೀರುಳ್ಳಿ ಈ ಮೂರನ್ನು ಬಳಸದೆ ಯಾವ ಅಡುಗೆಯನ್ನು ಮಾಡ್ಬೋದು ಉಪವಾಸಕ್ಕಾಗಿ? ಉಪವಾಸ ಅಂತೇಳಿ ಹೇಳಿದರೆ ಜಾಸ್ತಿ ತಿನ್ನೋದಲ್ಲ, ಒಂದು ಸ್ವಲ್ಪ ತಿಂತೇವೆ. ಕೆಲವರು ಅಂತೇಳಿ ಹೇಳಿದರೆ ಬೆಳಗ್ಗಿನಿಂದ ಸಂಜೆಯವರೆಗೆ ಏನೂ ತಿನ್ನದೆ ಕೂಡ ಇರ್ತಾರೆ. ಕೆಲವರು ಬರೀ ನಿರ್ಜರ ಉಪವಾಸ ಅಂತೇಳಿ ಹೇಳ್ತಾರೆ, ಬರೀ ನೀರನ್ನು ಮಾತ್ರ ಕುಡಿದು, ಇನ್ನು ಕೆಲವರು ಜ್ಯೂಸನ್ನು ಮಾತ್ರ ಕುಡಿತಾರೆ. ಸೊ ನನ್ನಂಥ ಕೆಟಗರಿಯವರು ಉಪವಾಸವನ್ನು ಮಾಡ್ತೇವೆ, ಬಟ್ ಒಂದು ಸ್ವಲ್ಪ ಏನಾದರೂ ಅಕ್ಕಿ, ನೀರುಳ್ಳಿ, ಬೆಳ್ಳುಳ್ಳಿ ಇದನ್ನು ಬಿಟ್ಟು ಏನಾದರೂ ಒಂದು ಆಹಾರವನ್ನು ನಾವು ಸ್ವೀಕರಿಸ್ತೇವೆ. ಇಲ್ಲದಿದ್ದರೆ ಕಷ್ಟ ಆಗ್ತದೆ. ಅದು ಕೂಡ ನಾವು ಸ್ಕೂಲಿಗೆ ಹೋಗುವಾಗ ಟೀಚರ್ಸ್ ಒಂದು ಸ್ವಲ್ಪ ನಮಗೆ ಆಹಾರವನ್ನು ಸ್ವೀಕರಿಸದೇ ಇರೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಇರುವವರು ಕೆಲವರು ಅದನ್ನು ಕಂಟಿನ್ಯೂ ಮಾಡುವವರು, ಅಥವಾ ಯಾವುದೇ ಒಂದು ಆಹಾರವನ್ನು ತಗೊಳ್ಳದೆ ಉಪವಾಸವನ್ನು ಮಾಡುವವರು, ಅದು ಬೆಸ್ಟ್ ಆ್ಯಕ್ಚುಲಿ. ಆದರೂ ಈಗ ನನ್ನಂಥ ಕೆಟಗರಿಯವರಿಗೆ ಏನನ್ನು ನಾವು ಉಪವಾಸದ ದಿನ ಮಾಡಬಹುದು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ. ನಮ್ಮ ಮನೆಯಲ್ಲಿ ಮಾಡುವಂಥದ್ದೇ ಒಂದು 10 ಬಗೆಯ ತಿಂಡಿಗಳನ್ನು ಮಾಡಿ ತೋರಿಸಿದ್ದೇನೆ. ಪದಾರ್ಥ ಅಲ್ಲ, ತಿಂಡಿ ಅಂದರೆ ಬೆಳಿಗ್ಗೆ ಮತ್ತು ಸಂಜೆಗೆ ಏನು ಮಾಡಬಹುದು ಅಂತೇಳಿ ಹೇಳಿ. ಸೊ ಬನ್ನಿ ಅದನ್ನು ನೋಡೋಣ. ಅದೇ ರೀತಿ ನೀವು ನಿಮ್ಮ ಮನೇಲಿ ಏನೇನೆಲ್ಲ ತಿಂಡಿ ಮಾಡ್ತೀರಿ ಆ ಬಗ್ಗೆ ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತೇಳಿ ಹೇಳ್ತಾ ಬನ್ನಿ. ನಾನು ಏನೆಲ್ಲ ಒಂದು 10 ತಿಂಡಿಗಳನ್ನು ಮಾಡ್ತೇನೆ ಹೆಚ್ಚಾಗಿ ಉಪವಾಸದ ದಿನ, ಅದನ್ನು ನಿಮಗೆ ತೋರಿಸ್ತೇನೆ. ಆ್ಯಕ್ಚುಲಿ ಉಪವಾಸ ಅಂತೇಳಿ ಹೇಳಿದರೆ ಏನೂ ತಿನ್ನಬಾರ್ದು. ಆದರೆ ನನ್ನಂಥ ಕೆಟಗರಿಯವರು ಉಪವಾಸ ಅಂತೇಳಿ ಹೇಳಿದ ಹಾಗೆ ಕೆಲವೊಂದು ರುಚಿಯ ತಿಂಡಿಗಳನ್ನು ಮಾಡ್ತಾರೆ. ಸೊ ಈಗ ನಾನು ಏನು ಮಾಡಿದೆ ಅಂತೇಳಿ ಹೇಳಿದರೆ, ಇದು 1ನೆಯ ಒಂದು ತಿಂಡಿ ನೇಂದ್ರ ಬಾಳೆಯ ಚಿರ್ಚಿರಿ ಅಂತೇಳಿ ಹೇಳ್ತೇವೆ. ಸೊ ನೇಂದ್ರ ಬಾಳೆಹಣ್ಣು ಹಣ್ಣಾದದ್ದು ಅದನ್ನು ಒಂದು ತಗೊಂಡು ಚೆನ್ನಾಗಿ ಅದನ್ನು ಕಟ್ ಮಾಡಿಕೊಳ್ಬೇಕು ಚಿಕ್ಕದು. ಅದಾದಮೇಲೆ ಬಾಣಲಿಗೆ ತುಪ್ಪವನ್ನು ಹಾಕಿ ಅದರ ಮೇಲೆ ನೇಂದ್ರ ಬಾಳೆಯನ್ನು ಹಾಕುವಂಥದ್ದು. ಅದಾದಮೇಲೆ ಆಲ್ರೆಡಿ ಕರಗಿಸಿಟ್ಟ ಬೆಲ್ಲ ಏನಿದೆ ಅದು ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು 2 ನಿಮಿಷದಷ್ಟು ಅದನ್ನು ಲೋ ಸಿಮ್ಮಿನಲ್ಲಿ ಬೇಯಲಿಕ್ಕೆ ಬಿಟ್ಟು ಅದರ ಮೇಲೆ ಏಲಕ್ಕಿಯ ದಳಗಳನ್ನು ಉದುರಿಸಿದರೆ ಇದು ರೆಡಿ ಆಗ್ತದೆ. ಇದು ಚಪಾತಿಗೆ, ಪೂರಿಗೆಲ್ಲ ಹೇಳಿ ಮಾಡಿಸಿದ ಕಾಂಬಿನೇಷನ್. ಬೇಕಾದರೆ ಹೀಗೆ ಬೇಕಾದರೂ ನೀವು ತಿನ್ಬೋದು, ಭಾರಿ ಒಳ್ಳೆಯದಾಗ್ತದೆ. ಸೊ 2ನೇದು ಏನಂತೇಳಿ ಹೇಳಿದರೆ ಬಟಾಟಾ ಪೋವು ಅಂತೇಳಿ ಹೇಳಿ. ಇದಕ್ಕೆ ಬೇಕಾದದ್ದು ದಪ್ಪ ಅವಲಕ್ಕಿಯನ್ನು ನಾವು ಒಂದು ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಬಿಡಬೇಕು. ಸುಮಾರು ಒಂದು 15 ಮಿನಿಟ್ಸ್ ನಾನು ನೆನಿಲಿಕ್ಕೆ ಬಿಟ್ಟಿದ್ದೆ. ಒಂದು 2-3 ಸಾರಿ ಚೆನ್ನಾಗಿ ಅದನ್ನು ತೊಳೆದು ನೀರು ತೆಗೆದು ಪುನಃ ತೆಗೆದು ಅದನ್ನು ಚೆನ್ನಾಗಿ ಒಂದು 15 ಮಿನಿಟ್ಸ್ ಹಾಗೆ ಇಟ್ಟರೆ ಅದು ಉಬ್ಬಿ ಬರ್ತದೆ. ಓಕೆ, ಅದನ್ನು ಹಾಗೆ ತೆಗೆದು ಹಿಂಡಿ ಇಡಬೇಕು. ಅದರ ನಂತರ ಈ ಬಾಣಲೆಗೆ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿ ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಉದ್ದಿನಬೇಳೆ, ಸ್ವಲ್ಪ ಹಳದಿ, ಅದೇ ರೀತಿ ನಾವು ತೆಗೆದಿಟ್ಟಂತಹ ಬಟಾಟೆಯನ್ನು ಕೂಡ ಚಿಕ್ಕ ಪೀಸ್ ಮಾಡಿ ಒಂದು ಬಟಾಟೆಯನ್ನು ಹಾಕಿದ್ದೀನಿ ನಾನು. ವೆರಾಸ್ 1.5 ಗ್ಲಾಸಿನಷ್ಟು ನಾನು ದಪ್ಪ ಅಕ್ಕಿಯನ್ನು ನೆನಿಲಿಕ್ಕೆ ಹಾಕಿದ್ದೆ. ಸೊ ಈ ಬಟಾಟೆಯನ್ನು ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅದಕ್ಕೆ ಬೇಕಾದಂಥ ಉಪ್ಪನ್ನು ಹಾಕುವಂಥದ್ದು. ಅದರ ನಂತರ ನಾವು ತೆಗೆದಿಟ್ಟಿದ್ವಲ್ಲ ಆ ಒಂದು ದಪ್ಪ ಅವಲಕ್ಕಿ ಅದನ್ನು ಚೆನ್ನಾಗಿ ಹಿಂಡಿ ಈ ರೀತಿ
ಇದಕ್ಕೆ ಹಾಕಿಬಿಡೋದು. ಹಾಗೆ 2-3 ಸಾರಿ ನಾವು ಮಗುಚ್ತಾ ಅದರ ಮೇಲೆ ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ, ಕೊತ್ತಂಬರಿ ಸೊಪ್ಪು, ಅದೇ ರೀತಿ ತೆಂಗಿನ ತುರಿಯನ್ನು ಹಾಕಿ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಿಂಡಿದರೆ ಆಹಾ, ಅದ್ಭುತವಾದಂತಹ ಬಟಾಟ ಅವಲಕ್ಕಿ ರೆಡಿ. ಇದನ್ನು ಮಾತ್ರ ಬಿಸಿ ಬಿಸಿಯಾಗಿ ತಿನ್ನಬೇಕು. ನೆಕ್ಸ್ಟ್ ಒನ್ ಉದ್ದು ಮೈದಾ ದೋಸೆ. ಸೊ ಉದ್ದು ಇದ್ರೆ ನೀವು ಬೇಕಾದಷ್ಟು ಈ ತಿಂಡಿಗಳನ್ನು ತಯಾರಿಸ್ಬೋದು. ಸೊ ಉದ್ದು ಮೈದಾ ದೋಸೆಯನ್ನು ಮಾಡೋದಂತೇಳಿ ಹೇಳಿದರೆ ಹಿಂದಿನ ದಿನವೇ ನೀವು ಉದ್ದನ್ನು ಕಡಿದು ಹೊರಗಿಡಬೇಕು. ಯಾಕಂದರೆ ಅದು ಒಂದು ಸ್ವಲ್ಪ ಫರ್ಮೆಂಟೇಷನ್ ಆಗಬೇಕು ಅದಕ್ಕೆ. ಅದರ ನಂತರ ನೆಕ್ಸ್ಟ್ ಡೇ ನಾವು ಅದಕ್ಕೆ ಹಿಡಿಸುವಷ್ಟು ಮೈದಾವನ್ನು ಹಾಕಿ ಉಪ್ಪನ್ನು ಹಾಕಿ ತೆಗೆದಿಡುವಂಥದ್ದು. ಅದೇ ರೀತಿ ರಾಗಿ ಮತ್ತು ಉದ್ದಿನ ದೋಸೆ, ಅದಕ್ಕೂ ಕೂಡ ಹಾಗೆ ರಾಗಿ ಹಿಟ್ಟನ್ನು ಹಾಕಿ ಒಂದು ಚೆನ್ನಾಗಿ ಗಂಟಿಲ್ಲದೆ ಅದನ್ನು ಕಲಿಸ್ಕೊಳ್ಬೇಕು. ಅದರ ನಂತರ ಅದಕ್ಕೆ ಉದ್ದಿನ ಹಿಟ್ಟು, ಉದ್ದನ್ನು ಒಂದು ನೀವು ಕಡ್ದಿಟ್ರೆ ಅದು ಬೇರೆ ಬೇರೆ ದೋಸೆ ಅದರಿಂದ ನೀವು ಮಾಡ್ಬೋದು. ಸೊ ನಾನು ಕೂಡ ಇದಕ್ಕೊಂದು ಸ್ವಲ್ಪ, ಯಾಕಂತೇಳಿ ಹೇಳಿದರೆ ಇದು ನನಗೆ ಮಾತ್ರ ಇಷ್ಟ, ಬಾಕಿಯವರಿಗೆ ಆಗೋದಿಲ್ಲ ಈ ದೋಸೆ. ಸೊ ಉದ್ದು ಮತ್ತು ಮೈದಾ ದೋಸೆ ನಾನು ಜಾಸ್ತಿ ಮಾಡಿದ್ದೇನೆ. ಇದು ಉದ್ದು ಮತ್ತು ರಾಗಿ ದೋಸೆ ನನಗಾಗಿ. ಸೊ ಇದು ಚೆಂದ ಏಳುತ್ತದೆ, ಹಾಗೆ ನೀವು ಹಾಕಿದರೆ ಆಯಿತು. ನಿಮಗೆ ಬೇಕಾದರೆ ದಪ್ಪವೂ ತೆಗಿಬೋದು ಅಥವಾ ತೆಳ್ಳಗೆ ಕೂಡ ತೆಗಿಬೋದು. ಸೊ ತುಂಬ ಕ್ರಿಸ್ಪಿ ಆಗಿರ್ತದೆ, ಸೂಪರ್ ಆಗಿರ್ತದೆ. ಇದಕ್ಕೆ ನೀವು ನೇಂದ್ರ ಬಾಳೆಯ ಚಿರ್ಚಿರಿ ಹೇಳಿದ್ನಲ್ಲ, ಅದು ಹಾಕ್ಬೋದು. ಅದೇ ರೀತಿ ಯಾವುದೇ ಉಪ್ಪಿನಕಾಯಿ ಹಾಕಿ ಕೂಡ ತಿನ್ಬೋದು, ಸೂಪರಾಗಿರ್ತದೆ. ಓಕೆ, ಅದರ ನಂತರ ಮಾವಿನ ಹಣ್ಣು, ಇದರ ಆಮ್ರಸ್, ಅದೇ ರೀತಿ ಪೂರಿ. ಇದು ಒಂದು ವರ್ಲ್ಡ್ ವೈಡ್ ಎಲ್ಲರಿಗೂ ಗೊತ್ತಿರುವಂಥದ್ದು, ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್. ಸೊ ಮಾವಿನ ಹಣ್ಣು ತುಂಬ ಕಾಸ್ಟ್ಲಿ, ಈಗ ಒಂದು ಮಾವಿನ ಹಣ್ಣಿಗೆ 60 ರೂಪಾಯಿ ಕೊಟ್ಟು ನಾನು ತೊಗೊಂಡು ಬಂದೆ. ಸೊ ಮಾವಿನ ಹಣ್ಣು, ಅದೇ ರೀತಿ ಸಕ್ಕರೆ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಹಾಲು, ಇದು ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳುವಂಥದ್ದು. ಅದರ ನಂತರ ಮುಗೀತು, ಇದಿಷ್ಟೇ. ಭಾರಿ ಒಳ್ಳೆಯದಾಗ್ತದೆ. ತುಂಬ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ದಬ್ಬಿ ಈ ರೀತಿ ಇದ್ದರೆ ಒಳ್ಳೆಯದಾಗ್ತದೆ. ಈಗ ಸೀಸನ್ ಸ್ಟಾರ್ಟ್ ಆಗಿದೆ ಮಾತ್ರ, ಕೆಲವೊಂದು ಅಂಗಡಿಗಳಲ್ಲಿ ಸಿಗ್ತದೆ, ಬಟ್ ಭಾರಿ ಕಾಸ್ಟ್ಲಿ ಈಗ. ಬಟ್ ತುಂಬ ನನಗೊಂದು ತಿನ್ನುವ ಅಂತೇಳಿ ಹೇಳಿ ಆಸೆ ಆಗಿತ್ತು, ಹಾಗಾಗಿ ತಂದೆ. ಪೂರಿಯದ್ದು ಪುನಃ ರೆಸಿಪಿ ನಿಮಗೆ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಪೂರಿ ಮತ್ತು ಆಮ್ರಸ್ ಸೂಪರ್ ಆಗಿರುವಂಥ ಕಾಂಬಿನೇಷನ್. ಹಾಗೆ ಇದನ್ನು ನಮ್ಮ ಮನೇಲಿ ಹೆಚ್ಚಿನವರು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಮತ್ತೊಂದು ಏನಪ್ಪ ಅಂತೇಳಿ ಹೇಳಿದರೆ, ನೀವು ಪೂರಿಯನ್ನೆಲ್ಲ ಕಾಯಿಸಿ ತೆಗೆಯುವಾಗ ಬೇಕಾದಷ್ಟೇ ಎಣ್ಣೆನ ಹಾಕಿ, ರಾಶಿ ಎಣ್ಣೆಯನ್ನು ಹಾಕಿ ಅದನ್ನು ವೇಸ್ಟ್ ಮಾಡುವಂಥದ್ದು ಬೇಡ. ನಂದು ಅದು ಒಂದು ಪೂರಿ ಆಗಲಿ ಬನ್ಸಾಗಲಿ ಏನಾದರೂ ಫ್ರೈ ಮಾಡಬೇಕು ಅಂತೇಳಿ ಹೇಳಿದರೆ ಬೇಕಾದಷ್ಟೇ ಎಣ್ಣೆನೇ ಇಟ್ಟು ಅದನ್ನು ಇದು ಮಾಡುವಂಥದ್ದು. ಮತ್ತೊಂದು ಏನಂತೇಳಿ ಹೇಳಿದರೆ, ಪೂರಿ ಮಾಡುವಾಗ ಅದು ಸರಿ ಕಾದು ಹೊಗೆ ಆಡುವ ತನಕ ಅದನ್ನು ಹಾಗೆ ಬಿಡಬೇಕು. ಅದರ ನಂತರ ನಾವು ಲಟ್ಟಿಸಿಟ್ಟ ಪೂರಿಯನ್ನು ಹಾಕಿದರೆ ಸೂಪರಾಗಿ ಹೀಗೆ ಉಬ್ಬಿ ಬರ್ತದೆ. ಓಕೆ, ಪೂರಿ ಮತ್ತು ಆಮ್ರಸ್. ಸೊ ನೆಕ್ಸ್ಟ್ ತಿಂಡಿ ಅಂತೇಳಿ ಹೇಳಿದರೆ ಆಲೂ ಪರೋಟ. ಇದರಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಬರೆದಿದ್ದೇನೆ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಇಂಗು, ಅದೇ ರೀತಿ ಉಪ್ಪು ಮತ್ತು ಬಟಾಟೆ, ಬರೀ 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಇದನ್ನು ಚೆನ್ನಾಗಿ ಎಲ್ಲವನ್ನು ಬೇಯಿಸಿ, ಒಂದು 3 ನಾನು ಬಟಾಟೆ ತಗೊಂಡಿದ್ದೇನೆ. ಬೇಯಿಸಿ ನೋಡಿ, ಇಲ್ಲಿ ಏನೇನು ಬೇಕು ನಾನಿಲ್ಲಿ ಹಾಕಿದ್ದೇನೆ. ಅದಕ್ಕೆ ಇದೆಲ್ಲವನ್ನು ನೀವು ಹಾಕಿದರೆ ಹೇಳಿಟ್ಟ ಇಂಗ್ರೀಡಿಯೆಂಟ್ಸ್ ಚಪಾತಿ ಒಳಗೆ ಆಗುವಂಥ ಹೂರಣ ರೆಡಿ ಆಗ್ತದೆ. ಇದು ಈಗ ನಾನು ಮಾಡ್ತಾ ಇರುವಂಥದ್ದು ಚಟ್ನಿ, ಆಯಿತಾ. ಚಟ್ನಿಗೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನಲ್ಲಿ ಬರೆದಿದ್ದೆ. ಕಡೆಗೆ ಒಂದು ಸ್ವಲ್ಪ ನೀರನ್ನು ಮತ್ತು ಒಂದು ಸಣ್ಣ ಹುಳಿಯನ್ನು ಕೂಡ ಹಾಕಿ ಚೆನ್ನಾಗಿ ನೀವು ರುಬ್ಬಿದರೆ ಚಟ್ನಿ ರೆಡಿ ಆಗ್ತದೆ. ಚಪಾತಿ ಹಿಟ್ಟು ಹೇಗೂ ನಿಮಗೆ ಮಾಡಲಿಕ್ಕೆ ಗೊತ್ತುಂಟು. ಓಕೆ, ಇದು ಚಪಾತಿ, ಅದರೊಳಗೆ ಹಾಕುವಂಥ ಹೂರಣ ಮತ್ತು ಚಟ್ನಿ. ವಿಡಿಯೋ ತೆಗಿಲಿಕ್ಕೆ ಬೇರೆ ಜನ ಇಲ್ಲ, ಹಾಗಾಗಿ ನಾನು ಸ್ವಲ್ಪವೇ ಅದನ್ನು ಮಾಡಿಟ್ಟು ಡೈರೆಕ್ಟಾಗಿ ಪರೋಟ ಮಾಡಿ ಅದನ್ನು ಫ್ರೈ ಮಾಡುವಂಥದ್ದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಇದು ಪರ್ಫೆಕ್ಟ್ ಆಗಿರುವಂಥ ಆಲೂ ಪರೋಟ ಚಟ್ನಿ, ಭಾರಿ ಒಳ್ಳೆಯದಾಗ್ತದೆ. ಸಿಂಪಲ್, ಇದಕ್ಕೆ ಯಾವುದೇ ನೀರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಅದೇ ರೀತಿ ಅಕ್ಕಿ ಇಲ್ಲ. ನೆಕ್ಸ್ಟ್ ಒನ್ ಚಪಾತಿ ಮಾಡುವಂಥದ್ದು ಯಾರಿಗೂ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತೇ ಇದೆ ಚಪಾತಿ ಮಾಡುವಂಥದ್ದು. ಆದರೆ ಒಂದು ಟಿಪ್ಸ್ ನಿಮಗೆ ಹೇಳೋದು ಅಂತೇಳಿ ಹೇಳಿದರೆ, ಚಪಾತಿಯನ್ನು ಮಾಡಬೇಕಾದ್ರೆ ಉಗುರು ಬೆಚ್ಚಗಿನ ಅಥವಾ ಒಂದು ಸ್ವಲ್ಪ ಗುನ್ಗುನ ಪಾನಿ ಅಂತೇಳಿ ಏನು ಹೇಳ್ತೇವೆ ಅದನ್ನು ನೀವು ಹಾಕಿದರೆ ಒಳ್ಳೆಯದು. ಸ್ವಲ್ಪ ಬಿಸಿ ಇದ್ದರೆ ಸ್ವಲ್ಪ ಒಳ್ಳೆಯದು, ಯಾಕಂತೇಳಿ ಹೇಳಿದರೆ ಚೆಂದ ಬೇಗ ಹಿಟ್ಟು ನಿಮಗೆ ಕಲಸಿ ಬರ್ತದೆ ಮತ್ತು ತುಂಬ ಸಾಫ್ಟ್ ಆಗಿರ್ತದೆ. ತುಂಬ ಹೊತ್ತು ಇಡಬೇಕಾಗಿಲ್ಲ. ಬಾಕಿ ಟೈಮಲ್ಲಿ ನಾವು ಏನು ಮಾಡಬೇಕಂತೇಳಿ ಹೇಳಿದರೆ, ಹಿಟ್ಟನ್ನೆಲ್ಲ ಈ ರೀತಿ ಕಲಸಿ ಅದನ್ನು ಸುಮಾರು ಒಂದು ಅರ್ಧ ಗಂಟೆ ಆದರೂ ಮಿನಿಮಮ್ ಇಡಬೇಕು. ನೀವು ಬಿಸಿ ನೀರಿನಲ್ಲಿ ಇದು ಮಾಡಿದರೆ ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು. ಸೊ ಚೆನ್ನಾಗಿ ಈ ರೀತಿ ರೌಂಡ್ ಶೇಪಿನಲ್ಲಿ ಲಟ್ಟಿಸಿ ಈ ಚಪಾತಿಯನ್ನು ನಾವು ಮಾಡ್ಬೋದು. ಇದಕ್ಕೆ ಬೇಕಾದರೆ ನನ್ನ
ಮನೆಯಲ್ಲಿ ನನ್ನ ಅತ್ತೆಯವರು ಅದಕ್ಕೆ ಜೀರಿಗೆ, ಹಸಿಮೆಣಸು ಇದನ್ನು ಕೂಡ ಹಾಕ್ತಾರೆ. ಬೇಕಾದವರು ಅದನ್ನು ಕೂಡ ಹಾಕ್ಬೋದು. ಆವಾಗ ನಮಗೆ ಬರೀ ಹಾಗೆ ತಿನ್ಬೋದು. ಸೊ ಇದಕ್ಕೆ ಪುಲ್ಕ ಅಂತೇಳಿ ಹೇಳ್ತಾರೆ. ಫಸ್ಟಿಗೆ ಈ ಒಂದು ಪ್ಯಾನಿನಲ್ಲಿ ಫ್ರೈ ಮಾಡಿ ಅದರ ನಂತರ ಈ ರೀತಿ ಹಾಕುವಂಥದ್ದು. ಇದು ಕೂಡ ಒಳ್ಳೆಯದಾಗ್ತದೆ. ನಾನು ಮಾತ್ರ ಹೆಚ್ಚಾಗಿ ಕಾವಲಿ ಮೇಲೆ ಅದನ್ನು ಕಾಯಿಸುವಂಥದ್ದು. ಜ್ಯೋತಿಮಯ್ಯವರು ಬಂದಿದ್ದರು, ಅವರು ನನಗೆ ಈ ರೀತಿಯೂ ಮಾಡಬಹುದು ಅಂತೇಳಿ ಹೇಳಿಕೊಟ್ಟಿದ್ದಾರೆ. ಸೊ ನಿಮಗೆ ಹೇಗೆ ಇಷ್ಟವೋ ಹಾಗೆ ಮಾಡಿ ತಿನ್ನಿ, ಬಿಸಿ ಬಿಸಿಯಾಗಿ ತಿನ್ನಿ, ಮಾತ್ರ ಸೂಪರ್ ಆಗಿರ್ತದೆ ಆಯಿತಾ. ನೆಕ್ಸ್ಟ್ ಸಪ್ಪೆ ರಾಗಿ ಸಂಡಿಗೆ ಉಸ್ಲಿ. ಇದನ್ನು ಈ ಸೀಸನಲ್ಲಿ ಮಾಡಬಹುದು ಇಂಟ್ರೆಸ್ಟ್ ಇರುವವರು. ಸಪ್ಪೆ ರಾಗಿ ಅಂತೇಳಿ ಹೇಳಿದರೆ ಈ ರಾಗಿಯನ್ನು ಇಡಿಯಾಗಿ ರಾಗಿಯನ್ನು ತಂದು ಅದನ್ನು ಚೆನ್ನಾಗಿ ರುಬ್ಬಿ ಈ ಮಿಕ್ಸಿಯಲ್ಲಿ ಅದೇ ರೀತಿ ಗ್ರೈಂಡ್ರಲ್ಲಿ ರುಬ್ಬಿ ಅದನ್ನು ಒಂದು ಸ್ವಲ್ಪ ಉಪ್ಪನ್ನು ಮಾತ್ರ ಬಳಸಿ ಚೆನ್ನಾಗಿ ಕದಡಿ ಅದು ಹಾಕುವಂಥದ್ದು. ಈ ಟ್ಯಾರೆಸ್ ಮೇಲೆ ಒಳ್ಳೆ ಬಿಸಿಲಿಗೆ ಹಾಕಿದರೆ ಈ ರೀತಿಯ ಸಣ್ಣ ಸಣ್ಣ ಒಂದು ಸಂಡಿಗೆ ರೆಡಿ ಆಗ್ತದೆ. ಸೊ ಈ ಸಂಡಿಗೆಯನ್ನು ತುಂಬ ದಿನಗಳ ಕಾಲ ಒಣಗಿಸಿ ಇದನ್ನು ಹಾಗೆ ತೆಗೆದಿಡುವಂಥದ್ದು. ಮತ್ತು ನಮಗೆ ಇದರಿಂದ ಉಸ್ಲಿಯನ್ನು ಮಾಡ್ಬೋದು. ಇದು ಸ್ಪೆಷಲಿ ಉಪವಾಸಕ್ಕೆಲ್ಲ ಹೇಳಿ ಮಾಡಿದ್ದು. ಸೊ ಉಸ್ಲಿ ಮಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಸಪ್ಪೆ ರಾಗಿಯನ್ನು ಇಟ್ಟರೆ ಅದು ಒಂದು ಸ್ವಲ್ಪ ಉಬ್ಬಿ ಬರ್ತದೆ. ಅದರ ನಂತರ ಹಿಂಡಿ ಅದನ್ನು ತೆಗೆದಿಡುವಂಥದ್ದು. ಅದೇ ರೀತಿ ಕಾವಲಿಯಲ್ಲಿ ಎಣ್ಣೆಯನ್ನು ಹಾಕಿ, ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಹಾಕಿ ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಹಸಿಮೆಣಸು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವಂಥದ್ದು. ಒಂದು ಸ್ವಲ್ಪ ಹಿಂಗಿನ ರಸವನ್ನು ಕೂಡ ಹಾಕಿ ಅದರ ನಂತರ ನೀವು ಈ ಸಪ್ಪೆ ರಾಗಿಯನ್ನು ಹಾಕುವಂಥದ್ದು. ಅದರ ನಂತರ ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡುವಂಥದ್ದು. ಓಕೆ. ಸೊ ಮಧ್ಯದಲ್ಲಿ ಒಂದು 2-3 ಸಾರಿ ಬಾಣಲೆಯನ್ನು ಇದನ್ನು ತೆಗೆದು ನೀವು ಮಿಕ್ಸ್ ಮಾಡ್ತಾಯಿರಿ. ಅದರ ನಂತರ ಫೈನಲಿ ತೆಂಗಿನ ತುರಿಯನ್ನು ಹಾಕಿದರೆ ರೆಡಿ. ಸೊ ಇದನ್ನು ಕೂಡ ಹಾಗೆ ಬಿಸಿ ಬಿಸಿಯಾಗಿ ತಿಂದರೆ ಮಾತ್ರ ಸೂಪರ್ ಆಗಿರ್ತದೆ. ನೆಕ್ಸ್ಟ್ ಇಡ್ಲಿ. ಬೆಸ್ಟ್ ಅಂತೇಳಿ ಹೇಳಿದರೆ ಏನಂತೇಳಿ ಹೇಳಿದರೆ ಇಡ್ಲಿ ಮಾಡುವಂಥದ್ದು. ನೀವು ಅಕ್ಕಿ ರವೆ ಹಾಕೋಕ್ಕಿಂತ ಬೊಂಬಾಯಿ ರವೆಯನ್ನು ಹಾಕಿದರೆ ಆಯಿತು. ಬಟ್ ನಾನೆಂತ ಮಾಡ್ತೇನೆ ಅಂತೇಳಿ ಹೇಳಿದರೆ 1 ಪಾವು ಉದ್ದಿನ ಬೇಳೆ ಹಾಕಿದರೆ ಅದು ಚೆಂದ, ನೀವು ಗ್ರೈಂಡ್ರಲ್ಲಿ ಹಾಕಿದ ಹಾಗೆ ಅದು ಒಳ್ಳೆ ಉಬ್ಬಿ ಬರ್ತದೆ. ಹಾಗೆ 1 ಪಾವು ನಾನು ಉದ್ದಿನ ಬೇಳೆಗೆ 2.5 ಪಾವು ಅಕ್ಕಿ ರವೆಯನ್ನು ಹಾಕೋದು. ಅದೇ ಈಗ ಮಾಡ್ತಾ ಇದ್ದೇನಲ್ಲ ಬೊಂಬಾಯಿ ರವೆ ಅನ್ನು ಹಾಕಿ, ಆ ಬೊಂಬಾಯಿ ರವೆಯನ್ನು ಹಾಕೋದು ಅಂತೇಳಿ ಹೇಳಿದರೆ ನಾನು 1ಕ್ಕೆ 2 ಹಾಕೋದು. ಯಾಕೆ ಅಂತೇಳಿ ಹೇಳಿದರೆ ಅದು ಒಳ್ಳೆ ಉಬ್ಬಿ ಬರ್ತದೆ ಆಯಿತಾ. ಹಾಗಾಗಿ 1ಕ್ಕೆ 2 ಹಾಕಿ ಈ ಒಂದು ಇಡ್ಲಿಯನ್ನು ಮಾಡುವಂಥದ್ದು. ಇದಕ್ಕೆ ಬೇಕಂತೇಳಿ ಹೇಳಿದರೆ ನೀವು ಚಟ್ನಿಯನ್ನು ಕೂಡ ಮಾಡ್ಬೋದು. ಅದೇ ರೀತಿ ನೀರುಳ್ಳಿಯನ್ನು ಹಾಕದೆ ಸಾಂಬಾರನ್ನು ಕೂಡ ಮಾಡ್ಬೋದು. ಯಾವುದರೊಟ್ಟಿಗೂ ಒಳ್ಳೆಯದಾಗ್ತದೆ. ಚಟ್ನಿ ಹೊಡೆಯಿದ್ರು ಅದು ಫೈನ್, ಯಾವುದಕ್ಕೂ ಒಳ್ಳೆ ಹೊಂದಿ ಬರ್ತದೆ ಮತ್ತು ಗಟ್ಟಿಯಾದ ಆಹಾರ ಕೂಡ. ನೆಕ್ಸ್ಟ್ ಕೇರಳದ ಸೈಡಿನ ಆಹಾರ ಇದು ಬೇಯಿಸಿದ ನೇಂದ್ರ ಬಾಳೆ. ಸೊ ನೇಂದ್ರ ಬಾಳೆ ಈ ಸರಿ ತಂದದ್ದಿತ್ತು. ಅದನ್ನು ಚೆನ್ನಾಗಿ ಒಂದು ನೇಂದ್ರ ಬಾಳೆ ಚಿರ್ಚಿರಿ ಮಾಡಿದೆ. ಮತ್ತೊಂದು ಏನಂತ ಹೇಳಿದರೆ ಬಿಸಿಯಾದ ನೀರಿಗೆ ಚೆನ್ನಾಗಿ ಅದನ್ನು ಕಟ್ಟು ಮಾಡಿ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಅದನ್ನು ಬೇಯಿಸಿದರೆ ನೇಂದ್ರ ಬಾಳೆ ರೆಡಿ ಆಗ್ತದೆ. ಅದೇ ರೀತಿ ಅದಕ್ಕೆ ಬೇಕಾದಂಥ ಅವಲಕ್ಕಿಯನ್ನು ಮಾಡಿದೆ. ಇದು ಮಾಡುವಂಥ ತುಂಬ ಸುಲಭ. ಏನಂತೇಳಿ ಹೇಳಿದರೆ ಸಾಂಬಾರು ಹುಡಿ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಅದೇ ರೀತಿ ತೆಂಗಿನ ತುರಿ ಮತ್ತು ಅದಕ್ಕೆ ಒಂದು ಒಗ್ಗರಣೆ ನಾವು ಸಾಮಾನ್ಯ ನಿಮ್ಗೆ ಗೊತ್ತಿದೆ ಏನು ಒಗ್ಗರಣೆ ಕೊಡೋದಂತ ಹೇಳಿ ಅದನ್ನೇ ಕೊಡುವಂಥದ್ದು. ಸಾಸಿವೆ, ಒಣಮೆಣಸು ಮತ್ತು ಕರಿಬೇವು. ಅದರ ನಂತರ ಉಪ್ಪಿಟ್ಟು, ಅವಲಕ್ಕಿ ಪಾಯಸ ಅಂತೇಳಿ ಹೇಳಿ ಫೇಮಸ್ ಅಲ್ವಾ. ಸೊ ಅವಲಕ್ಕಿ ಆಯಿತು, ಈಗ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೇವೆ. ಉಪ್ಪಿಟ್ಟಿಗೂ ಕೂಡ ಹಾಗೆ ತುಪ್ಪದಲ್ಲಿ ಮಾಡಿದರೆ ಸೂಪರ್ ಆಗ್ತದೆ. ಕರಿಬೇವು, ಸಾಸಿವೆ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಅದೇ ರೀತಿ ಉದ್ದಿನ ಬೇಳೆಯನ್ನು ಹಾಕಿ ಅದರ ಮೇಲೆ ನಾನು ಒಂದು ಸಣ್ಣ ದೊಣ್ಣೆಯಲ್ಲಿ ಇದನ್ನು ಮಾಡ್ತಾ ಇದ್ದೇನೆ. ಈ ಇಡ್ಲಿಯನ್ನೆಲ್ಲ ಬೇಯಿಸ್ತಾರಲ್ಲ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡೋದು. ಅದು ಘಮ್ ಅಂತೇಳಿ ಹೇಳಿ ಪರಿಮಳ ಬಂದಾದಮೇಲೆ 1ಕ್ಕೆ 3 ಹಾಕ್ತೇನೆ ನಾನು. ಓಕೆ, 1ಕ್ಕೆ 1 ಗ್ಲಾಸ್ ನೀವು ರವೆಯನ್ನು ಹಾಕಿದರೆ 3 ಗ್ಲಾಸ್ ನಾನು ಇದನ್ನು ಹಾಕ್ತೇನೆ. ಇದೇ ಸಮಯದಲ್ಲಿ ನಾನು ಸ್ವಲ್ಪ ಸಕ್ಕರೆಯನ್ನು, ಅದೇ ರೀತಿ ಕಲ್ಲು ಉಪ್ಪನ್ನು ಹಾಕುವಂಥದ್ದು. ಓಕೆ, ಇದು ಈ ರೀತಿಯಾಗಿ ರೆಡಿ ಆಗ್ತದೆ. ಅದರ ಮೇಲೆ ತೆಂಗಿನ ತುರಿ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಸಜ್ಜಿಗೆ ರೆಡಿ ಆಯಿತು. ಓಕೆ, ಸೊ ಸಜ್ಜಿಗೆ, ಅವಲಕ್ಕಿ ಮತ್ತು ನೇಂದ್ರ ಬಾಳೆ ಪರ್ಫೆಕ್ಟ್ ಕಾಂಬಿನೇಷನ್. ಒಳ್ಳೆ ಹೊಟ್ಟೆ ತುಂಬ್ತದೆ ಮತ್ತು ಇಡೀ ದಿನ ಏನು ತಿನ್ನಬೇಕಾಗಿಲ್ಲ, ಭಾರಿ ಒಳ್ಳೆಯದಾಗ್ತದೆ. ಸೊ ನೆಕ್ಸ್ಟ್ ಬನ್ಸ್.
ಸೊ ಬನ್ಸನ್ನು ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿದೆ, ಆದರೆ ಇವತ್ತು ನಾನು ಮಾಡುವಂಥ ಸ್ಪೆಷಲ್ ಬನ್ಸ್. ಇದಕ್ಕೆ ಬೇಕಾದದ್ದು 2 ಬಾಳೆಹಣ್ಣು, ಅದೇ ರೀತಿ ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಕರಿಮೆಣಸು, ಒಂದು ಸ್ವಲ್ಪ ಬೆಲ್ಲದ ತುಂಡು, ಅದೇ ರೀತಿ ಉಪ್ಪು, 2 ಸ್ಪೂನ್ ಕಡಲೆ ಬೇಳೆ, ಸಕ್ಕರೆ ಮತ್ತು ಮೈದಾದ ಬಳಕೆ ನಾನಿಲ್ಲಿ ಮಾಡ್ತಾ ಇಲ್ಲ. ಸೊ ಹೆಲ್ದಿ ಆಗಿರುವಂತಹ ಸೂಪರ್ ಟೇಸ್ಟಿ ಆಗಿರುವಂತಹ ಬನ್ಸ್ ಇದು. ಓಕೆ, ಸೊ ಇದನ್ನು ನಾನು ಸಂಪೂರ್ಣವಾಗಿ ಈ ಗೋಧಿ ಹಿಟ್ಟನ್ನು ಬಳಸಿಯೇ ಮಾಡ್ತಾಯಿದ್ದೇನೆ. ನೀವು ಕೂಡ ಟ್ರೈ ಮಾಡಿ. ಹಾಗೇನಿಲ್ಲ, ಕಲ್ಲರ್ ಒಂದು ಸ್ವಲ್ಪ ಬೇರೆ ಬರ್ತದೆ, ಬಿಟ್ಟರೆ ಟೇಸ್ಟ್ ಅಂದು ಸೂಪರ್ ಆಗ್ತದೆ. ಸೊ ನಮ್ಮ ಕಲ್ಲರ್ ಬೇಕಾಗಿಲ್ಲ, ಟೇಸ್ಟ್ ಒಳ್ಳೆದಿದ್ದರೆ ಆಯಿತು, ಪ್ಲಸ್ ಹೆಲ್ದಿ ಆಗಿರಬೇಕು. ಸೊ ನಮ್ಮ ಮನೆಯಲ್ಲಿ ಇದು ಮಾಡಿದಾಗ ಬಸ್ತಾದ ರೊಟ್ಟಿ, ಅದೇ ರೀತಿ ಬನ್ಸನ್ನು ಮಾಡೋದು. ಬಸ್ತಾದ ರೊಟ್ಟಿ ಅಂತೇಳಿ ಅದನ್ನೇ ಚಪಾತಿಯಾಗಿ ಲಟ್ಟಿಸಿದರೆ ಅದು ಬಸ್ತಾದ ರೊಟ್ಟಿ, ಅದೇ ನೀವು ಎಣ್ಣೆಯಲ್ಲಿ ಕಾಯಿಸಿದರೆ ಅದು ಬನ್ಸ್, ಅಷ್ಟೇ ಡಿಫ್ರೆನ್ಸ್. ಸೊ ಯಾರಿಗೆಲ್ಲ ಒಂದು ಎಣ್ಣೆಯಲ್ಲಿ ಕಾಯಿಸೋದು ಬೇಡವಾ ಅವರು ಬಸ್ತಾದ ರೊಟ್ಟಿಯನ್ನು ಮಾಡ್ಬೋದು. ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂತ ಹೇಳಿದರೆ ದಾಳಿತೋವೆ, ಬಟ್ ನಾವು ಮನೆಯಲ್ಲಿ ಮಾಡಿದ ಇದಿತ್ತು, ಸಾಂಬಾರಿತ್ತು, ಸೊ ಅದನ್ನೇ ನಾನು ಯೂಸ್ ಮಾಡಿದೆ. ಅದೇ ರೀತಿ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಮಾಡಿದಂಥ ಬನ್ಸ್ ನೋಡಿ ಸೂಪರಾಗಿ ಉಬ್ಬಿ ಬರ್ತದೆ, ಭಾರಿ ಒಳ್ಳೆಯದಾಗ್ತದೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇಷ್ಟೆಲ್ಲ ಒಳ್ಳೆಯ ತಿಂಡಿಗಳನ್ನು ನೋಡುವಾಗ ದಿನಾ ಉಪವಾಸ ಮಾಡುವ ಅಂತೇಳಿ ಹೇಳಿ ನನಗೆ ಒಂಥರ ಆಸೆ ಆಗ್ತದೆ. ಯಾಕಂತೇಳಿ ಹೇಳಿದರೆ ಉಪವಾಸ ಅಂತೇಳಿ ಹೇಳಿದರೆ ಮಾತ್ರ ಇದನ್ನೆಲ್ಲ ಮಾಡುವಂಥದ್ದು, ಇಲ್ಲದಿದ್ದರೆ ಅದೇ ದೋಸೆ, ಅದೇ ಇಡ್ಲಿ, ಅದೇ ಆಪಂ, ರೊಟ್ಟಿ ಅಂತೇಳಿ ಹೇಳೆಲ್ಲ ಮಾಡ್ತೇವೆ. ಬಟ್ ಇದು ಒಂಥರ ತುಂಬ ಚೆನ್ನಾಗಿರ್ತದೆ. ಸೊ ಎಲ್ರಿಗೂ ಕೂಡ ಈ ತಿಂಡಿಗಳು ಇಷ್ಟ ಆಯಿತು ಅಂತೇಳಿ ಹೇಳಿ ಎಣಿಸ್ತಾ ಬಾಯ್.